ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಾಗಿ ಅದಿರಿ ಅಂತ ಹೇಳಿ ಅನ್ಕೊತೀನಿ. ಹಂಗೆ ನಾವು ಆರಾಮಾಗಿ ಅದೇವಿ ನೋಡ್ರಿ. ಭಾಳ ದಿನ ಆಯ್ತು, ಒಂದು ವಾರ ಆಯ್ತು ವ್ಲಾಗ್ನ ಹಾಕೋಕ್ಕಾಗಿಲ್ಲ. ಯಾಕಂತಂದ್ರೆ ಊರಿಂದ ಅಪ್ಪಾಜಿ ಬಂದಿದ್ರಿ. ಹಾಗಾಗಿ ಒಂದು ಸ್ವಲ್ಪ ಕೆಲಸ ಇದಾಗಿತ್ತು. ವಿಡಿಯೋ ಮಾಡೋದು, ಅದನ್ನು ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು ಇದೆಲ್ಲ ಆಗಾಕತ್ತಿದ್ದಿಲ್ಲ. ಹಾಗಾಗಿ ಹೆಚ್ಚು ಕಡಿಮೆ ಒಂದು ವಾರನ ಆಯ್ತು ವಿಡಿಯೋನ ಹಾಕೋಕ್ಕಾಗಿಲ್ಲ. ಹಂಗೆ ಆಮೇಲೆ ಹೆಂಗೆ ಆಕತಿ ಅಂತಂದ್ರೆ ನಾವೀಗ ಹೇಳಿರ್ತೇನಲ್ರಿ, ಈಗ ಹೆಂಗೆ ಶಾಲೆಗೆ ಹೋಗೋ ಹುಡುಗರಿಗೆ ಒಂದು ದಿನ ಶಾಲೆ ರಜೆ ಕೊಟ್ಟು ಆಮೇಲೆ ನೆಕ್ಸ್ಟ್ ಡೇ ಅವರು ಶಾಲೆಗೆ ಹೋಗ್ರಿ ಅಂತಂದ್ರೆ ಇವತ್ತೊಂದು ದಿನ ಒಲ್ಲೆ ನಾಳೆ ಹೊಕ್ಕನಿ ಅಂತ ಹೆಂಗೆ ಹೇಳ್ತಿರ್ತಾರಲ್ಲ, ಸೇಮ್ ನಮ್ಮ ಪರಿಸ್ಥಿತಿನೂ ಹಂಗಾಗಿರ್ತೈತಿ. ಅದು ಕಂಟಿನ್ಯೂ ಆಗಿ ಮಾಡ್ಕೊತ ಇರ್ತೇವಲ್ಲ, ಅವಾಗ ಒಂದು ದಿವಸನೂ ನಮಗೆ ಗ್ಯಾಪ್ ತೊಗೋಬೇಕಪ್ಪ ಇವತ್ತು ಅಂಥೇಳಿ ಅಂದ್ರೂ ಮನ್ಸು ಬರೋಂಗಿಲ್ಲ. ಹೆಂಗೋ ಮಾಡಿಬಿಡೋನು ಅಂಥೇಳಿ ಅನ್ನಿಸ್ತಿರ್ತೈತಿ. ಅದೇ ಒಂದು ದಿನ ಗ್ಯಾಪ್ ತೊಗೊಂಡು ನೆಕ್ಸ್ಟ್ ಡೇ ಮತ್ತು ಸೇಮ್ ರೂಟೀನ್ ಸ್ಟಾರ್ಟ್ ಮಾಡ್ಬೇಕಂಥೇಳಿ ಅಂದ್ರೆ ಅದು ಒಂಥರ ನಾಳೆ ಮಾಡೋನು, ಇವತ್ತೊಂದು ದಿನ ಬೇಡ ಮತ್ತು ನಾಳೆ ಮಾಡೋನು, ಈ ರೀತಿನ ಅನ್ಕೊತನ ಪೋಸ್ಟ್ಪೋನ್ ಮಾಡ್ತಿರ್ತೀವಿ ನಾವು. ಹಂಗೆ ನಾಳೆ ಮಾಡೋನು ಅಂಥೇಳಿ ಸೇಮ್ ನಂದು ಹಂಗೆ ಆಗೈತೆ ರೀ. ಅದು ಅಪ್ಪಾಜಿ ಬಂದ್ರೆ ಹಂಗೆ ಒಂದು ಸ್ವಲ್ಪ ಕೆಲಸ, ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು ಇದನ್ನು ಆಗಿಬಿಡ್ತಾ. ಹಾಗಾಗಿ ವಿಡಿಯೋ ಮಾಡೋದು ಇದ್ರದ್ದು ಒಂದಷ್ಟು ಕೆಲಸ ಇರ್ತೈತಲ್ರಿ, ಅದನ್ನೆಲ್ಲನೂ ಇರಲಿ ಅಂಥೇಳಿ ಬಿಟ್ಟು ಅವ್ರು ಹೋಗಿ ಮತ್ತು ಒಂದು 2-3 ದಿವಸ ಆದ್ರೂ ಈ ಕೆಲ್ಸಕ್ಕೆ ಮತ್ತು ಹೊಂದ್ಕೊಳಕ್ಕೆ ಮತ್ತು ನನಗೆ ಟೈಮ್ ಬೇಕನ ಆಗ್ಬಿಡ್ತು. ಮಾಡೋನು ಅಂಥೇಳಿ ಅನ್ಕೊತ ಹೀಗಾಗಿ ಹಾಕೋಕ್ಕೆ ಆಗಲಿಲ್ಲ. ಸೊ ಇದೆಲ್ಲ ಏನಂತ ಹೇಳಿದ್ರೆ, ನಾನು ಒಂದು ವಾರದ ಹಿಂದೆನೇ ಮಾಡಿ ಇಟ್ಕೊಂಡಂಥದ್ದು ವಿಡಿಯೋ ರೀ ಇದೆಲ್ಲನೂ. ಆಮೇಲೆ ಒಂದೊಂದು ದಿನ ಒಂದೊಂದು ಮಾಡಿಟ್ಕೊಂಡಂಥದ್ದು, ಒಂದು ದಿನದ್ದೂ ಇಲ್ಲ ಇದ್ರಾಗ. ಒಂದೊಂದು ದಿನ ಸ್ವಲ್ಪ ಮಾಡಿ ಇಟ್ಕೊಂಡಂಥದ್ದು ಏನಿತ್ತಲ್ಲ, ಅದನ್ನೆಲ್ಲನೂ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೇನೆ. ಹಂಗೆ ನಿಮಗೆಲ್ಲ ಈ ಒಂದು ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂದ್ರೆ ಮೊದಲೇಕ ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ಆಮೇಲೆ ನಿಮ್ಗೆ ಅದು ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂಥೇಳಿ ಅನಿಸಿದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತೀನಿ. ಹಂಗೆ ಇಲ್ಲೇ ಈಗ ನಾವೇನು ಬಾಡಿಗೆ ಮನೆ ಒಳಗೆ ಅದೇವಲ್ರಿ, ಆ ಮನೆ ಇದ್ರಿಗೆ ಈ ಗಿಡ ಅವಾಗಿಂದನೂ ಐತಿ, ದೊಡ್ಡದೈತಿ. ಅದ್ರಾಗ ಈ ಥರ ಕಾಯಿ ಅಕ್ಕಾವ, ಇಲ್ಲಿ ಕಾಣ್ಸತ್ತೈತಿ ನೋಡ್ರಿ, ಈ ಥರ ಕಾಯಿ ಅಕ್ಕಾವ ಸಣ್ಣವು. ಇದೀಗ ಕಾಯಿ ಐತಿ, ಈ ಥರ ಗ್ರೀನಾಗೇ ಇರ್ತೈತಿ. ಹಣ್ಣು ಆತಂದ್ರೆ ಕೆಂಪಗೆ ಆಕೈತಿ, ಪೂರ್ತಿ ಹುಳಿ ಇರ್ತೈತಿ ರೀ. ಕಾಯಿ ಇರುವಾಗ ಮಾತ್ರ ಹುಳಿನೇ ಇರ್ತೈತಿ, ಪೂರ್ತಿ ಹುಳಿನ. ಹಣ್ಣಾದ್ಮೇಲೆ ಅಷ್ಟು ಹುಳಿ ಇರೋಂಗಿಲ್ಲ, ಒಂಥರ ಚಲೋ ಇರ್ತೈತಿ, ಹಂಗಿರ್ತೈತಿ. ಅಂದಿದ್ರೆ ಇದು ತಿನ್ನುವಂಥ ಕಾಯಿ ಅಕ್ಕಾವ, ಇದ್ರಾಗ ತಿನ್ನುವಂಥವು, ಇದ್ರಾಗ ಆಗೋನ್ ತಿನ್ಬೋದು ಅಂಥೇಳಿ. ಆದರೂ ನಾನು ಅದ್ರ ಕಡೆ ಅಷ್ಟು ಲಕ್ಷ್ಯನೂ ಕೊಟ್ಟಿರಲಿಲ್ಲ. ಏನೋ ಅದನ್ನು ಒಂದ್ಸಲೇನೂ ತಿಂದಿರ್ಲೂ ಇಲ್ಲ, ಆ ರೀತಿಯಾಗಿತ್ತು. ಅಂದರೆ ಇದು ನಮ್ಮ ಕಡೆ ಆಗೋದು ಕಡಿಮೆ ರೀ. ನಾವು ಉತ್ತರ ಕರ್ನಾಟಕ ಸೈಡ್ನ ಇದನ್ನು ಒಂದ್ಸಲಿನೂ ನೋಡಿನೂ ಇಲ್ಲ, ತಿಂದಿನೂ ಇಲ್ಲ. ಹಾಗಾಗಿ ನಾನು ಜಾಸ್ತಿ ಅದ್ರ ಕಡೆ ಲಕ್ಷ್ಯ ಕೊಟ್ಟಿರಲಿಲ್ಲ. ಮೊನ್ನೆ ಸ್ವಲ್ಪ ನನಗೆ ಕಾಣಿಸೋ ಥರನ ಆಗಿದ್ವ, ಆಮೇಲೆ ಭಾಳಷ್ಟು ಆಗಿದ್ವು ಒಂದೇ ಇದ್ರಾಗ. ಹಾಗಾಗಿ ಒಂದು ಸ್ವಲ್ಪ ಕಣ್ಣು ಆ ಕಡೆನೂ ಹೋದ್ವು. ಹಾಗಾಗಿ ಅದನ್ನು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ನೋಡಿರಿ. ಆ ರೀತಿ ಆಗಿದ್ದು ಅವತ್ತು ನಾನು ಅದನ್ನು ಚಲೋ ತಂದು ಹರಿದು ನೋಡಿದ್ದು ತಿಂದಿದ್ದು ಅವತ್ತನ ಅಂತಲೇ ಹೇಳ್ಬೋದು, 2-3 ವರ್ಷದಾಗ. ಹಿಂಗೆ ನಾವು ಆಲ್ಮೋಸ್ಟ್ ಇದೇ ರೀತಿನ ಎಷ್ಟು ಡಿಲೇ ಮಾಡಿರ್ತೀವೋ ಏನೋ. ಈ ರೀತಿ ನೋಡಿರಿ, ಆ ರೀತಿಯಾಗಿರ್ತಾವೆ ಅವು. ಮ್ಯಾಲಾಗಿದ್ವು ಅಲ್ಲಿ ಕೆಂಪಗೆ ಆಗ್ಯಾವಲ್ರಿ, ಅವು ಹಣ್ಣವು. ಈ ಗ್ರೀನ್ ಹಸಿರು ಇರುವಂಥವು ಕಾಯಿ. ಕೆಂಪಾಗಿದ್ದವು ಅಷ್ಟು ಹುಳಿ ಇರೋಂಗಿಲ್ಲ, ಚಲೋ ಇರ್ತಾವೆ. ಇವು ಹಸಿರು ಇರ್ತಾವಲ್ಲ, ಇವು ಹುಳಿಯಾಗಿರ್ತಾವೆ. ಆಮೇಲೆ ಇದು ಯಾವ ಹಣ್ಣು ಅಥವಾ ಕಾಯಿ ಅಂಥೇಳಿ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಒಳಗೆ ಹೇಳ್ರಿ ಅಂತ ಹೇಳ್ತೇನೆ. ನಮಗಂತೂ ಅಷ್ಟು ಗೊತ್ತಿದ್ದಿದ್ದಿಲ್ಲ, ಈಗ ಗೊತ್ತಾಗಿದ್ದು. ಹಂಗೆ ಇದು ನೋಡಿರಿ, ಸಂಜೆ ಮುಂದೆ ಸೃಜನ್ ಸ್ಕೂಲಿಂದ ಬಂದು ಅಭ್ಯಾಸ ಮಾಡ್ತಿರ್ತಾನಲ್ಲ, ಈ ರೀತಿ ನಮ್ಗೆ ಗುಬ್ಬಿ ಟಾರ್ಚರ್ ಕೊಡ್ತಿರ್ತಾಳೆ ನೋಡ್ರಿ. ಅವಾಗ ಹೋಗಿ ಅದು ಪಾಪ ಬರಿತಿರ್ತೈತಿ, ಹೋಗಿ ಅವನ ಮೇಲೆ ಕುಂದ್ರೋದು, ಇಲ್ಲ ಅವ್ನ ಬುಕ್ ಇಸ್ಕೊಳ್ಳೋದು. ಅವ್ನು ತೊಗೊಂಡಿದ್ದು ಬುಕ್ಕ ಆಕೆಗೆ ಬೇಕು, ಆ ಬರೆಯೋ ಪೆನ್ನ ಆಕೆಗೆ ಬೇಕು, ಆ ರೀತಿನ ಹಾಕಿರ್ತೈತಿ. ಬೇರೆ ಬುಕ್ಕು ಬೇರೆ ಪೆನ್ನು ಕೊಟ್ಟರೆ ಇಲ್ಲ, ಅವೇನು ಬರಿತಿರ್ತಾನಲ್ಲ ಅದ ಬೇಕಾ. ಒಂಚೂರು ಕೋಡು ಸುಜು ಇರಲಿ ಅಂತಂದ್ರೆ ಅವ್ನು ಕೇಳೋಂಗಿಲ್ಲ. ಅದು ಹರಿತಾಳು, ನಮ್ಮ ಸ್ಕೂಲ್ನ್ಯಾಗ ಬೈತಾರು ಅಂಥೇಳಿ ಜಗಳ ಮಾಡ್ತಾನೆ. ಹಂಗೆ ಈ ವಿಡಿಯೋದಾಗ ಏನಂತಂದ್ರೆ ಒಂದು ದಿನದ ವಿಡಿಯೋ ಇಲ್ಲರಿ ಇದ್ರಾಗ.
ನಾ ಯಾವಾಗ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಒಂದು ವಾರ ಆತಲ್ರಿ ಈಗ. ಅವಾಗ ಸ್ವಲ್ಪ ಮಾಡಿ ನಾನು ಸ್ಟಾರ್ಟ್ ಮಾಡ್ಕೋಬೇಕು ಅನ್ನೋದು ವಿಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ಮತ್ತು ಬಿಡೋದು ಈ ರೀತಿ ಮಾಡ್ಕೊಂಡಿದ್ದೆ. ಹಂಗೆ ಸ್ವಲ್ಪ ಏನು ವಿಡಿಯೋ ಮಾಡಿ ಇಟ್ಕೊಂಡಿದ್ನಲ್ಲ ಅದೆಲ್ಲನೂ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತಂಥದ್ದು. ಇದೇನೆಂದರೆ ಸಂಜೆ ಮುಂದೆ ನಾನು ಹೇಳಿರ್ತೇನೆ ನನ್ನ ವಿಡಿಯೋದಾಗ ಏನಂದ್ರೆ ನಾನು ಸಂಜೆ ಮುಂದೆ ಖಾಲಿ ಚಾ ಕುಡಿಯಂಗಿಲ್ಲ, ಏನಾದರೂ ಬೇಕಾ. ಹಾಗಾಗಿ ಈ ರೀತಿ ಚುನ್ಮರಿ ಹಚ್ಚಿ ತಿನ್ನಕತ್ತಂಥದ್ದು ನೋಡ್ರಿ. ಅವ್ರಿಗೆ ಬೇಕು, ಖಾಲಿ ಚಾ ಕುಡಿಯಂಗಿಲ್ಲ. ಹಾಗಾಗಿ ಇದನ್ನು ಇತ್ತೆಲ್ಲ ಒಗ್ಗರಣೆ ಮಾಡಿದ್ದು ಇತ್ತು, ಚುನ್ಮರಿನೂ ಇದ್ವು. ಹಾಗಾಗಿ ಅದನ್ನು ಅವರಿಗೆ ನಾನು ಮಾಡಿ ಕೊಡಾತಿದ್ದೆ ನೋಡ್ರಿ. ಹಂಗೆ ಮತ್ತು ಚಾ ಎಲ್ಲ ಕುಡಿದಾದ್ಮೇಲೆ ಮೊದಲಿಗೆ ಏನಂತಂದ್ರೆ ಸೃಜನ ಪೂರ್ತಿ ಫೋನ್ ಅಂತ ಹೇಳ್ತಿದ್ದ. ಈಗ ರೀಸೆಂಟಾಗಿ ಸ್ವಲ್ಪ ದಿನಾನಾತು ಫೋನ್ನ ಬಿಡಿಸ್ಬಿಟ್ಟೇವ್ರಿ ನಾವು. ಅವು ಕೇಳಂಗಿನೂ ಇಲ್ಲ, ನಾವು ಕೊಡಂಗಿಲ್ಲ. ಯಾಕಂದ್ರೆ ಅವ್ನು ಕೇಳಿ ಇದನ್ನು ಮಾಡ್ತಿದ್ದ, ನಾವು ಕೊಡ್ತಿದ್ದೇನೆ ಇಲ್ಲ. ಹಾಗಾಗಿ ಬಿಡಿಸೇವಿ. ಈಗ ಸ್ವಲ್ಪ ಟಿ ವಿ ಹುಚ್ಚಿಡ್ದೈತೆ ಅವ್ನು. ನಾವು ಏನು ಫೋನ್ ಬಿಡಿಸಿದ್ವಲ್ಲ, ಈಗ ಟಿ ವಿ ಅದ್ರಾಗ ಅವು ಮುಟ್ಟು ಪಟ್ಲು ಅವು ಇವು ಬರ್ತಾವಲ್ಲ ಮಕ್ಕಳದ್ದು ಚಾನಲ್, ಅವನ್ನ ನೋಡ್ಕೊತ ಕುಂತಿರ್ತಾನೆ. ಹಾಗಾಗಿ ಇಲ್ಲಿ ರಾತ್ರಿ ಹೊತ್ತು ಅದನ್ನು ಬಿಡಿಸ್ಬೇಕಂತ ಹೇಳಿ ಅವನದು ಅಭ್ಯಾಸ ಎಲ್ಲ ಆಗಿತ್ತು. ನಂದು ಅಭ್ಯಾಸ ಆಗೈತಿ, ಮತ್ತು ನಾ ಏನು ಮಾಡಲಿ ಅನ್ನಕತ್ತಿದ್ದೆ. ಹಾಗಾಗಿ ಈ ಕೆಲಸ ಅವ್ಗೆ ಹಚ್ಚಿದ್ವಿ ನೋಡ್ರಿ. ಈ ರೀತಿ ಮಾಡು ಅಂತ ಹಗ್ಗ ಕೊಟ್ಟು ಏನೋ ಒಟ್ಟು ಅವ್ರನ್ನ ಡೈವರ್ಟ್ ಮಾಡ್ತಿರ್ತೇವೆ. ಆ ರೀತಿ ಅವನ್ನ ಮಾಡಕ್ಕೆ ಹಚ್ಚಿದ್ವಿ ಅಂದ್ರೆ ಅದನ್ನು ನಮ್ಮ ಗುಬ್ಬಿ ಆಟೋಮೆಟಿಕ್ ಮಾಡ್ತಾಳೆ. ಅವಂಗೆ ಈ ರೀತಿ ಹಗ್ಗ ಕೊಟ್ಟು ಹಗ್ಗ ಆಡು, ಹಂಗೆ ಎಕ್ಸಸೈಸ್ ಮಾಡು, ಹಿಂಗೆ ಮಾಡು ಅಂತ ಹೇಳಾಕತ್ತಿದ್ವಿ. ಅವು ಮಾಡತ್ತಿದ್ದ. ಅದನ್ನು ನೋಡಿ ನಮ್ಮ ಗುಬ್ಬಿನೂ ಸೇಮ್ ಅವ ಏನು ಮಾಡ್ತಾನೆ ಅದ ಮಾಡೋದು. ಮತ್ತು ಅವ ಈ ಕಡೆ ಮಾಡತ್ತಾನಲ್ಲ, ಈಗ ಈ ಕಡೆ ಬರ್ತಾಳ್ರಿ, ನಂಗೆ ಅಲ್ಲೇ ಮಾಡ್ತೇನೆ ನಾನಂತ ಆ ರೀತಿ ಮಾಡ್ತಿರ್ತಾಳೆ. ಈ ರೀತಿ ನಮ್ಮ ಒಂದು ದಿನ ಇತ್ತು ನೋಡ್ರಿ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ. ಹಂಗೆ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.